ಯಾರು ಕೆಲಸ ಮಾಡೋರು ಕಳಿಸ್ತಾನೆ ಇರಲಿಲ್ಲ. ಪಾಪ ನನ್ನನ್ನೇ ನಂಬಿ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ಲು. ನಮ್ಮ ಗ್ರಾಚಾರ ಕೆಟ್ಟವತ್ತ ಆತನ ಹೋಗು ಹೂ ಅಂತ ಹೇಳಿದ್ನೇನು, ಎಲ್ಲಿಗೂ ಕಳಿಸ್ತಾನೆ ಇರಲಿಲ್ಲ. ಪೇಟೆ ಆದ್ರೆ ಹೌದು ಅಂತ ಜನ ಓಡಾಡ್ತಾನೆ ಬಿಟ್ಟು ನಂಗೆ ಇರಕ್ಕಾಗಲ್ಲ. ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಬಂದ್ಬಿಡ್ತೀನಮ್ಮ. ಒಂದು ಮಾತು ಹೇಳಿದ್ರೆ ನಾನು ನಿನ್ನ ಜೊತೆ ಬಂದೇ ಬಿಡ್ತಿದ್ನಲ್ಲ. ಯಾರು ಏನು ಮಾಡಿದ್ರು ನಿಂಗೆ, ನೀ ಯಾರಿಗೇನು ಅನ್ಯಾಯ ಮಾಡಿದ್ದೆ? ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡಿದ್ವಿ. ಯಾರು ಕೆಟ್ಕೊಂಡು ಬಿತ್ತೇನೋ ಅದ್ರ ಮೇಲೆ. ಯಾರು ನೀವು? ಅವ್ರ ಫ್ರೆಂಡಾ? ಏನಾಗಬೇಕು? ಅವ್ರ ಕಡೆಯವರೇ ತಾನೇ? ಕೂರಿಸ್ಕೊಳ್ಳಿ, ಹಿಡ್ಕೊಳ್ಳಿ ಅವರನ್ನು. ಈ ಕಡೆ ಬರ್ಲಿಕ್ಕೆ ಬಿಡಬೇಡಿ. ನೀನೇನಪ್ಪ, ನಿನ್ನ ಡ್ಯೂಟಿ ಕರೆಕ್ಟಾಗಿ ಮಾಡಬೇಕು ತಾನೇ? ಅವರು ಅಳ್ತಾರೆ ಅಂತ ಹೇಳಿ ನೀನು ಮೈ ಮರ್ತು ನಿಲ್ಲೋದಲ್ಲ. ಇವೆಲ್ಲ ದಿನ ನೋಡ್ತಿರ್ತೀರಿ, ಮತ್ತೆ ಯಾಕೆ ಹೀಗೆ ಮಾಡ್ತೀರಿ? ಕಳಿಸು ಅವ್ರನ್ನ, ಆ ಕಡೆ ಕಳಿಸು. ಹೆದರ್ಸ್ಬೇಕು ಸ್ವಲ್ಪ. ಹೋಗಿಯಪ್ಪ, ಹೋಗಿ ಆ ಕಡೆ ಹೋಗಿ. ಈ ಪಾಪಣ್ಣನೊಬ್ಬರು ಎತ್ಲಾಗ ಹೋದ್ರೇನು, ಅಷ್ಟೊತ್ತಿನಲ್ಲೇ ಫೋನ್ ಮಾಡೀನಿ ಬನ್ನಿ ಬೇಗ ಅಂತ. ಯಾವಾಗ ನೋಡಿದ್ರು ಇದೇ ಥರ ಮಾಡ್ತಾರೆ. ಒಂದು ಸೀರಿಯಸ್ನೆಸ್ ಅನ್ನೋದು ಇಲ್ಲೇ ಇಲ್ಲ. ಏನೋ ಸುಳ್ಳು ಹೇಳಿರ್ಬೋದೇನೋ ಯಾರು ಅಂತ ಮಾಡಿದ್ದೆ. ನೋಡಿದ್ರೆ ಯಾರು ಏನು ಪ್ಲ್ಯಾನ್ ಮಾಡ್ಯಾರೆ ಅಂತ ನೋಡೋದು ಏನಂತನೇ ಗೊತ್ತಾಗಲ್ಲ. ರಘುವೀರ್ ಮಾವನ ಜಾಗದಲ್ಲಿ ತಂದು ಎಂತಕ್ಕೆ ಈ ಥರ ಮಾಡ್ಯಾರೆ? ಮೊನ್ನೆ ಯಾವತ್ತೋ ಹೇಳಿದರು ಇನ್ನೊಂದು ಸರಿ ಜಾಗ ಲೆವೆಲ್ ಮಾಡಿಸ್ಬೇಕು ಅಲ್ಲಿ ಅಂತ. ಛೇ, ಎಂಥ ಕೆಲಸ ಆಯಿತು. ಇಲ್ಲಿ ಮನೆ ಕಟ್ಟೋದು ಬೇಡ ಅಂತಲೇ ಹೇಳಿಬಿಡ್ಬೇಕು ರಘುವೀರ್ ಮಾವಿಗೆ. ಮನೆ ಕಟ್ಟೋದು ಆಮೇಲಿನ ಕತೆ ಆಯ್ತಲ್ಲ, ಈಗ ಬಂದಿದ್ದನ್ನು ಹಿಂಗೆ ಹಾಡ್ಕಿಣೋದು. ಯಾರೋ ಬೇಕಂತಲೇ ಮಾಡ್ಯಾರ. ಹಿಂಗೇನಾರು ಆಗಿದ್ರು ಗೊತ್ತಾಗಬೇಕಿತ್ತಲ್ಲ ಮೊದಲೇ. ಯಾಕೆ ಗೊತ್ತಾಗಲಿ? ಇವತ್ತು ಹೆಂಗೆ ಗೊತ್ತಾಗ್ತದೋ? ಫಸ್ಟ್ ನೋಡಿದವ್ರು ಯಾರು ಅವ್ರು ಮಾತ್ರ ಸ್ವಲ್ಪ ಈ ಕಡೆ ಬನ್ನಿ, ಮತ್ತೆಲ್ಲರೂ ಅಲ್ಲೇ ನಿಂತ್ಕೊಳ್ಳಿ. ನಮಗೆ ಫೋನ್ ಮಾಡಿದ್ರಲ್ಲ ಅವ್ರು ಬನ್ನಿ. ನಿಮಗೆ ಫೋನ್ ಮಾಡಿದ್ದು ನಾನೇ ಸರ್, ನಾನೇ ನೋಡಿದ್ದು ನಾನೇ ಫಸ್ಟು. ಅದು ಇರಿ ಒಂದು ನಿಮಿಷ ಇರಿ. ನೀನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಪ್ಪ. ಈಗ ಹೇಳಿ, ಯಾವಾಗ ನೋಡಿದ್ರಿ? ಯಾರಾದರೂ ತೋರಿಸಿದ್ದ ಅಥವಾ ನೀವೇ ನೋಡಿದ್ದ? ನಾನೇ ನೋಡಿದ್ದು. ನನ್ನ ಗಾಡಿಯಲ್ಲಿ ಹೋಗುವಾಗ ಏನೋ ಕಂಡ ಹಾಗಾಯಿತು. ನಾನು ಸಾಧಾರಣ ಮೀನು ಕೊಡಲಿಕ್ಕೆ ಯಾರಾದರೂ ಬರ್ತಾರಾ ಅಂತ ಆ ಕಡೆ ಈ ಕಡೆ ನೋಡ್ತಾ ಹೋಗ್ತಿರ್ತೇನೆ. ಆಗ ಕಾಣಿಸ್ತು ಅಷ್ಟೇ. ಒಂದು ವಿಚಾರ ಅಂದರೆ, ನಾನು ಆ ಕಡೆ ಹೋಗುವಾಗ ಇರಲಿಲ್ಲ, ಈ ಕಡೆ ಬರುವಾಗ ಕಾಣಿಸಿದ್ದು ನನಗೆ. ಆ ಕಡೆ ಹೋಗುವಾಗಲೂ ನೀವು ಆಚೆ ಈಚೆ ನೋಡ್ತಾನೆ ಹೋಗಿದ್ರಾ? ಹೌದು, ನಾನು ಯಾವಾಗಲೂ ಹಾಗೇ ಹೋಗೋದು. ಆಮೇಲೆ ನೀವು ಯಾರಿಗೆ ಹೇಳಿದ್ರಿ? ನಾನು ಸಾಧಾರಣ ಯಾವ ವಿಚಾರ ಇದ್ದರೂ ಸಂಜೀವ ಅಣ್ಣನ ಹೋಟೆಲಿಗೆ ಹೋಗೋದು. ಅಲ್ಲಿ ಹೋದೆ, ಅಲ್ಲಿ ವಾಗೇಶ್ ಅಣ್ಣ ಇದ್ದರು. ಅವ್ರು ಹೇಳಿದರು ನೀವು ಪೊಲೀಸ್ ಸ್ಟೇಷನ್ನಿಗೆ ಫೋನ್ ಮಾಡಿ ಹೇಳಿ ನಂಬರ್ ಕೊಟ್ಟರು. ನಾನು ಫೋನ್ ಮಾಡಿದೆ ಅಷ್ಟೇ. ನಿಮಗೆ ಇಲ್ಲಿ ಇರೋರಲ್ಲಿ ಯಾರಿಗಾದರೂ ಡೌಟ್ ಇದೆಯಾ? ಯಾರು ಹೀಗೆ ಮಾಡಿರ್ಬೋದು ಅಂತ? ಅವರು ಎಷ್ಟು ಜನಕ್ಕೆ ಗೊತ್ತು? ನೀವು ಸುಮ್ಮನೆ ಇದ್ಬಿಡಿ, ನಂಗೆ ಗೊತ್ತು ಅಂತ ಹೇಳೋಕ್ಕೆ ಹೋಗಬೇಡಿ. ಸುಮ್ಮನೆ ಇಲ್ಲದೆ ಇದ್ಮೇಲೆ ಎಂತಕ್ಕೆ ಮೈ ಮೇಲೆ ಹೇಳ್ಕೋಬೇಕು. ಅನಿಲ್ ಅವರೇ, ನಿಮಗೆ ಗೊತ್ತಾ ಇವರು? ಹಾಂ ಗೊತ್ತು ಸರ್. ಜೀವನ ಸ್ವಲ್ಪ ಗೊತ್ತು. ಕಾರ್ತಿಕ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವನ ಫ್ರೆಂಡ್ ಅವನು. ಇವರು ಸ್ವೀಟಿ ಅಂತ. ಅವ್ರು ಹೇಗೆ ಗೊತ್ತು ಅಂದರೆ, ಇಲ್ಲಿ ರಘುವೀರ್ ಗೌಡ್ರಿದ್ದಾರಲ್ಲ ಅವ್ರ ರಿಲೇಟಿವ್. ಆಗಾಗ ಅವ್ರ ಮನೆಗೆ ಬರ್ತಾ ಇರ್ತಿದ್ರು, ಹಾಗಾಗಿ ಗೊತ್ತು. ನೋಡಿದ್ದೀನಿ ಇವರನ್ನು. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅವ್ರ ಅಪ್ಪ ಅಮ್ಮ ಅವ್ರ ಬಗ್ಗೆ ಏನಾದರೂ ಗೊತ್ತಾ? ಇಲ್ಲ, ಅವ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ತಿರುಪತಿ ಅವ್ರ ಹತ್ರ ಇವ್ರ ಅಪ್ಪ ಅಮ್ಮನ ಅಡ್ರೆಸ್ಸು ತೊಗೊಳ್ಳಿ, ಸ್ವಲ್ಪ ಫೋನ್ ನಂಬರ್ ಎಲ್ಲ ತೊಗೊಳ್ಳಿ, ಒಂದು ಫೋನ್ ಕಾಲ್ ಮಾಡಿ ಬರಲಿ ಅವರು. ಅವ್ರ ಅಪ್ಪ ಅಮ್ಮ ಹೇಳಿದ್ರು ಬರಲ್ಲ. ಇವಳು ನನ್ನ ಜೊತೆ ಮದುವೆಯಾಗಿ ಬಂದಿದ್ಲು ಅಂತ ಅವಳನ್ನು ಸೇರಿಸ್ತಾನೆ ಇರಲಿಲ್ಲ ಅಲ್ಲಿಗೆ.
ಹೇಳೋದು ವೇಸ್ಟೆ, ಬರಲ್ಲ. ಮುಂದಿನ ಕಾರ್ಯ ಏನೇ ಇದ್ದರೂ ನಾನೇ ಮಾಡ್ತೀನಿ, ನಾನೇ ಜವಾಬ್ದಾರಿ ತಗೋತೀನಿ. ಹಾಗೆ ಮಾಡೋಕ್ಕಾಗಲ್ಲ ರೀ. ಹೇಳಬೇಕು ಅವರಿಗೆ, ಅವ್ರು ಬರಬೇಕು. ಮಾತಾಡ್ತಿದ್ರೋ ಬಿಡ್ತಿದ್ರೋ ಅದು ಸೆಕೆಂಡ್ರಿ. ನಮ್ಮ ಕೆಲಸ ನಾವು ಮಾಡಬೇಕಲ್ಲ. ಈ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾ ಯಾರಿಗಾದರೂ? ರಘುವೀರ್ ಗೌಡ್ರಿಗೆ. ರಘುವೀರ್ ಗೌಡ್ರ ಜಾಗ ಇದು. ಅವ್ರ ಮನೆ ಇರೋದಲ್ಲಲ್ವಾ? ಇಲ್ಲಿ ಹೇಗೆ ಅವ್ರ ಜಾಗ ಆಗುತ್ತೆ? ಹೌದಾ ಅನಿಲ್ ಅವರೇ, ಇದು ರಘುವೀರ್ ಗೌಡ್ರ ಜಾಗನಾ? ಹೌದು ಸರ್, ರಘುವೀರ್ ಗೌಡ್ರದ್ದೇ ಜಾಗ ಇದು. ಅವ್ರ ಮನೆ ಇರೋದು ಹಳ್ಳಿಲೇನೆ, ತೋಟ ಜಮೀನೆಲ್ಲ ಇರೋದು ಅಲ್ಲೇನೆ. ಅದು ಸ್ವಲ್ಪ ಇಂಟೀರಿಯರ್ ಆಯಿತು ಅಂತನೋ ಏನೋ ಇಲ್ಲಿ ತೊಗೊಂಡಿದ್ರು. ಜಾಗ ತಗೊಂಡು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರು, ಏನೋ ಗೊತ್ತಿಲ್ಲ, ಅಂತೂ ತೊಗೊಂಡಿದ್ದಾರೆ ಇಲ್ಲಿ ಜಾಗನ. ಜಾಗ ಅವರದ್ದೇ. ಅವರು ಒಂದು ಸ್ವಲ್ಪ ಬರಲಿಕ್ಕೆ ಹೇಳಿಬಿಡಿ. ಬರಬೇಕಾಗತ್ತೆ ಅವರು. ಅವ್ರು ಯಾಕೆ? ಅವರು ಈ ವಿಚಾರ ಎಲ್ಲ ಗೊತ್ತಾದರೂ ಸ್ವಲ್ಪ ಟೆನ್ಷನ್ ಆಗುತ್ತೆ ಸರ್. ವಯಸ್ಸಾಗಿದೆ, BP ಪೇಷಂಟ್ ಅವರು. ಏನು ಇದ್ರೂ ಹೇಳಿ, ನಾನೇ ಆನ್ಸರ್ ಮಾಡ್ತೀನಿ. ಅಲ್ಲ, ಜಾಗದ ಓನರ್ ಅಂದಮೇಲೆ ಅವ್ರು ಬರಬೇಕಾಗತ್ತೆ ಅನಿಲ್ ಅವರೇ. ನಿಮಗೆ ಗೊತ್ತಿರಬೇಕು ಇದು. ಅವ್ರ ಪರವಾಗಿ ನೀವು ಹಾಗೆಲ್ಲ ಹೇಳಲಿಕ್ಕಾಗಲ್ಲ. ಈ ಜೀವನ್ ನಿಂಗೆ ಗೊತ್ತೇನಾ ಅವ್ರು ಯಾರು ಅಂತ? ಗೊತ್ತು ಕಣ, ಸ್ವೀಟಿ ದೊಡ್ಡಪ್ಪನೇ ಅವರು. ಮೊನ್ನೆ ಒಂದು ವಾರದ ಮುಂಚೆ ಹೋಗಿದ್ಲು ಅಲ್ಲಿಗೆ. ಹೋಗಿ ಬಂದವಳು ಮಾತ್ರ ತುಂಬ ಬೇಜಾರಲ್ಲಿದ್ಲು. ಯಾಕೆ ಅಂತ ಗೊತ್ತಿಲ್ಲ. ನಾನು ಕೇಳಿದ್ರೆ ದೊಡ್ಡಪ್ಪ ನನ್ನ ಮೇಲೆ ಭಾಳ ಸಿಟ್ಟು ಮಾಡಿದ್ರು, ತುಂಬ ಬೈದರು ಅಂತ ಹೇಳಿದ್ಲು. ಮತ್ತು ಅವಳು ಬೇಜಾರಲ್ಲಿದ್ಲಲ್ಲ ಅಂತ ಯಾಕೆ ಅಂತ ಕೇಳಕ್ಕೆ ಹೋಗಿಲ್ಲ. ದಿನಾನು ನೆನೆಸ್ಕೊಂಡು ಬೇಜಾರು ಮಾಡೋಳು. ದೊಡ್ಡಪ್ಪಂಗೆ ನನ್ನ ಮೇಲೆ ಭಾಳ ಸಿಟ್ಟದೆ ಅಂತ. ಸರ್ ಸರ್, ಇಲ್ಲಿ ಇವನು ಹೇಳ್ತಿದ್ದಾನೆ, ಇವರು ಅವ್ರ ಮನೆಗೆ ಹೋಗಿದ್ರಂತೆ. ಇವ್ರು ದೊಡ್ಡಪ್ಪ ಅಂತೆ. ಅವರು ಒಂದು ವಾರದ ಹಿಂದೆ ಹೋಗಿ ಬಂದವರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ರಂತೆ. ದೊಡ್ಡಪ್ಪ ಬೈದರು, ಅವ್ರಿಗೆ ನನ್ನ ಮೇಲೆ ಭಾಳ ಸಿಟ್ಟಿದೆ ಅಂತ. ಯಾಕೆ ಅಂತ ಗೊತ್ತಿಲ್ಲ ಅಂತ ಇವನಿಗೆ. ಅದನ್ನೇ ಹೇಳ್ತಿದ್ದಾನೆ, ದಿನಾನೂ ಅದನ್ನೇ ಹೇಳ್ತಿದ್ರಂತೆ, ದೊಡ್ಡಪ್ಪಂಗೆ ಭಾಳ ಸಿಟ್ಟಿದೆ ನನ್ನ ಮೇಲೆ ಅಂತ. ಹಾಗೆ ಹೌದಾ? ಹೋಗಿ ಬಂದು ಈಗ ಅವ್ರ ತಲೆಗೆ ಸುತ್ತಕಿತ್ತದ ಹೆಂಗೆ? ಯಾರಿವ? ನೀನು ಅವಾಗಿಂದ ನೋಡ್ತಿದ್ದೀನಿ, ಏನು ಬೆಂಡು ಅಂತ ಹಿಡ್ಕೊಂಡೇ ಅದಾನಪ್ಪ. ನೋಡಿದ್ರೆ ನಾಟಕ ಮಾಡ್ತಾನೆ ಅಂತ ಗೊತ್ತಾಗಲ್ಲ. ನಂಗೆ ಯಾಕೋ ಅವ್ರ ಮೇಲೆ ಅನುಮಾನ ಅಂತ ಹೇಳ್ತಾ ಇದ್ದಾನೆ ಸರ್ ಇವನು. ಏ ಜೀವನ್, ಏನು ಮಾತಾಡ್ತಿದ್ದೀರಿ ಅಂತ ಗೊತ್ತಾ? ಯಾಕೆ ಅವ್ರ ಮೇಲೆ ಯಾಕೆ ಅನುಮಾನ ನಿಮಗೆ? ಅವ್ರೇನು ಮಾಡಿದ್ರು ಅಂತ? ಹಾಗೆ ಹೆದರಿಸ್ಬೇಡ್ರಿ ನೀವು. ಮೊದಲೇ ನೋಮಲ್ಲಿದ್ದಾನೆ ಪಾಪ ಅವನು. ಹೇಳ್ದೆ ಅಷ್ಟೇ. ಸರ್, ಇವ್ರ ಮನೆಗೆ ಫೋನ್ ಮಾಡಿದ್ದೆ. ಅವರು ತಂದೆ ರಿಸೀವ್ ಮಾಡಿದ್ರು. ಸ್ವಲ್ಪ ಸೀರಿಯಸ್ ಇದೆ ಬನ್ನಿ ಅಂದೆ. ಬರಲ್ಲ ಅಂತ ಹೇಳಿದ್ರು. ಸೀರಿಯಸ್ ಆಗಲಿ ಏನೇ ಆಗಲಿ ನಾವು ಬರಲ್ಲ, ಅವಳಿಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂದರು. ಆಮೇಲೆ ನಾನು ನಿಜಾನೇ ಹೇಳಬೇಕಾಯ್ತು. ಹೀಗಾಗಿದೆ ಅಂದೆ. ಬರ್ತೀವಿ ಅಂತ ಅಂದರು. ಭಾಳ ಬೇಜಾರು ಮಾಡಿಕೊಂಡ್ರು. ಬರ್ತಾರೆ ಅನಿಸತ್ತೆ ಸರ್. ಸರಿ, ಬರಲಿ ಬಿಡಿ. ನಿಮ್ಮ ಪ್ರೋಸೆಸ್ ಎಲ್ಲ ಮುಂದುವರಿಸಿ. ಹಾಗೆ ಜೀವನ್ ಅವರೇ, ನೀವು ಸುಮ್ಮನೆ ಯಾರ ಮೇಲೋ ನನಗೆ ಅನುಮಾನ ಇದೆ ಹಾಗೆ ಹೀಗೆ ಹೇಳಬೇಡಿ. ಯಾಕೆ ಅನುಮಾನ ಇದೆ ನಿಮಗೆ ಅವ್ರ ಮೇಲೆ? ಅದೇ ಸರ್, ಅವನು ಹೇಳ್ತಾನೆ, ಒಂದು ವಾರದ ಹಿಂದೆ ಹೋಗಿದ್ರಂತೆ ಅವರಲ್ಲಿಗೆ. ತುಂಬ ಬೈದು ಕಳಿಸಿದ್ರಂತೆ. ಅವ್ರಿಗೆ ಮಾತಾಡೋಕ್ಕೆ ಬರುತ್ತೆ ಅಲ್ವಾ? ಮಾತಾಡೋ ಶಕ್ತಿನೂ ಇದೆ ಅಲ್ವಾ? ಮಾತಾಡ್ತಾರೆ ಬಿಡಿ. ನೀವ್ಯಾಕೆ ಮಾತಾಡ್ತಿದ್ದೀರಿ ಹಾಗೆ? ಹೇಳ್ರಿ ಜೀವನ್, ನಿಮಗೆ ಯಾಕೆ ಡೌಟ್ ಅವ್ರ ಮೇಲೆ? ಅಲ್ಲ, ಅವಳು ಹೇಳ್ತಾ ಇದ್ಲು, ದೊಡ್ಡಪ್ಪಂಗೆ ನನ್ನ ಮೇಲೆ ಸಿಟ್ಟು ಬಂದಿದೆ ತುಂಬ ಅಂತ. ನೋಡಿದ್ರೆ ಈ ಜಾಗ ಕೂಡ ಅವ್ರದ್ದೇ ಅಂತಿದ್ದಾರೆ. ಸಿಟ್ಟು ಬಂದಿದೆ, ಜಾಗ ಅವರದ್ದು ಅಂದ ಮಾತ್ರಕ್ಕೆ ಅವ್ರ ಮೇಲೆ ಡೌಟು ಅಂತ ಹೇಳಲಿಕ್ಕಾಗತ್ತೇನ್ರಿ? ಸುಮ್ಮನೆ ಹಾಗೆಲ್ಲ ಹೇಳಬೇಡಿ. ಅಲ್ಲ ಸರ್, ನೀವು ಅವನಿಗೆ ಹಾಗೆ ಹೆದರ್ಸಿದ್ರೆ ಅವನು ಹೇಗೆ ಹೇಳ್ತಾನೆ? ಇರೋ ವಿಚಾರ ಗೊತ್ತಾಗೋದು ಹೇಗೆ?
ನೀವೇ ಕೇಳಿದ್ರಿ ಯಾರಿಗಾದರೂ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ. ಇಲ್ಲಿ ಯಾರೂ ಕೂಡ ಯಾರ ಮೇಲೂ ಡೌಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರೆಲ್ಲ ದೂರದವರು, ಗೊತ್ತಿಲ್ಲ. ಇವನು ಹೇಳ್ತಿದ್ದಾನೆ ನೋಡಿ, ನೀವೇ ಯೋಚನೆ ಮಾಡಿ. ನಂಗೆ ಡೌಟ್ ಇದೆ, ಜೀವನ ಮೇಲೆ ಡೌಟ್ ಇದೆ ನನಗೆ. ಹೌದು, ನನಗೂ ಅಷ್ಟೇ, ಜೀವನ ಮೇಲೆ ಡೌಟು. ಅಲ್ಲ ಸುಮ್ಮನಿರಿ ಅಂದರೆ. ಅನಿಲ್ ಅವರೇ, ರಘುವೀರ್ ಗೌಡ್ರಿಗೆ ಸ್ವಲ್ಪ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ. ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಯಾರೋ ಏನೋ ಹೇಳ್ತಾರೆ ಅಂಥೇಳಿ ನೀವು ಹಂಗೆ ಮಾಡ್ತೀರಲ್ಲ ಇನ್ಸ್ಪೆಕ್ಟ್ರೆ. ಈಗ ರಘುವೀರ್ ಗೌಡ್ರು ಅಂದ್ರೆ ನಮ್ಮ ಊರಿಗೆ ಒಂದು ದೊಡ್ಡ ಜನ. ಹಿಂಗಿದ್ದ ಜಾಗಕ್ಕೆಲ್ಲ ಅವರು ಬರೋಕ್ಕಾಗಲ್ಲ. ಅವರು ವಯಸ್ಸಾದರು ಪಾಪ, ಮೊದಲೇ ಟೆನ್ಷನ್ ಇರ್ತದೆ. ಅವ್ರ ಜಾಗ ಅಂದ ಕೂಡಲೇ ಅವ್ರ ಮೇಲೆ ಹಾಕ್ಬಿಡೋದ ಎಲ್ಲದನ್ನು ತೆಗೆದು. ನಂಗೂ ಅಷ್ಟೇ ಈ ಆ ಜೀವನ ಮೇಲೆ ಯಾಕೋ ಅದು ಅನುಮಾನ ಅದೇ. ಈಗ ಎಂತಕ್ಕೋ ಈಗ ಅದು ಮಗಿನ ಅಪ್ಪ ಅಮ್ಮ ಬರಲಿ ಗೊತ್ತಾಗ್ತದೆ ಏನು ಅಂತ. ಏಕಾಏಕಿ ನೀವು ಅವ್ರನ್ನ ಕರ್ಕೊಬಲ್ಲಿ ಅಂದರೆ ನಾವು ಹಂಗೆ ಊರು ಮನೆ ಬಿಟ್ಕೊಡೋಕ್ಕಾಗಲ್ಲ. ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಬಿಡಲ್ಲ. ಅದೇನಿದ್ರು ಏನು ಹೇಳೋದು ಕೇಳೋದು ಇದ್ರು ನಾವೇ ಹೇಳ್ತೀವಿ. ಅಲ್ಲ ಇಷ್ಟು ಹೊತ್ತು ಎಲ್ಲಿ ಹೋಗಿದ್ರಿ ಪಾಪಣ್ಣಣ್ಣ ನೀವು? ಎಷ್ಟು ಹೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ ನಾನು. ನನಗಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಮಾರಯ್ಯ ನೀ ಸುಮ್ಮನಿರು. ಗುಂಡಪ್ಪಣ್ಣನ ಹೊರಡ್ಸ್ಕಿ ಬರೋಕ್ಕೆ ಇಷ್ಟೊತ್ತಾಗಿದ್ದ ನನಗೆ. ಬರೋದೇ ಇಲ್ಲ ಅಂತ ಕೂತಿದ್ರು. ಇಂಥ ಟೈಮಲ್ಲೆಲ್ಲ ಹಂಗೆ ಮಾಡಬಾರ್ದು ಬಲ್ಲಿ ಅಂತ ನಾನೇ ಅಲ್ಲೇ ಹೇಳಿ ಕರ್ಕೊಬಂದಿದ್ದು. ನೋಡಿ ಈಗ ಹೆಂಗೆ ಮಾತಾಡ್ತಾ ಇದ್ದಾರಂತ. ಬಂದಿದ್ದು ಒಳ್ಳೆಯದೇ ಆಯ್ತು. ನೋಡಿ ಗೌಡ್ರೆ, ಅವ್ರ ಮೇಲೆ ಅನುಮಾನ ಇದೆ ಅಂತ ಅಲ್ಲ, ಜಾಗ ಅವರದ್ದಾಗಿರೋದ್ರಿಂದ ಸ್ವಲ್ಪ ಅವ್ರ ಹೇಳಿಕೆ ತಗೋಬೇಕಾಗತ್ತೆ. ಯಾವಾಗ ಈ ಜಾಗಕ್ಕೆ ಬಂದಿದ್ರು ಅವರು, ಕೊನೆ ಸಾರಿ ಬಂದಿದ್ದು ಯಾವಾಗ, ಈ ಥರದ್ದು ಏನಾದರೂ ನೋಡಿದ್ರಾ, ಹಾಗೆಲ್ಲ ನಾವು ಒಂಚೂರು ವಿಚಾರಿಸ್ಬೇಕಾಗತ್ತಲ್ಲ, ಅದಕ್ಕೆ ಅಷ್ಟೇ. ಯಾವುದಕ್ಕೆ ಆದರೂ ಅವರನ್ನು ಇಲ್ಲಿಗೆ ಕರ್ಕೊಂಬರೋಕ್ಕಾಗಲ್ಲ ಇನ್ಸ್ಪೆಕ್ಟರ್. ಅವರು ವಯಸ್ಸಾದವರು, BP ಇದೆ, ಏನಾದರೂ ಮತ್ತೆ ವೇರಿಯೇಷನ್ ಆದರೆ ಅದರಲ್ಲಿ ಕಷ್ಟ ಆಗತ್ತೆ. ಹಾಗೇನಾದರೂ ಇದ್ದರೆ ನಿಧಾನದಿಂದ ವಿಚಾರಿಸ್ಬೋದು ಅವ್ರ ಹತ್ರ. ಇಲ್ಲಿಗಂತೂ ಅವ್ರನ್ನ ಕರ್ಕೊಂಡು ಬರಲ್ಲ. ಅವ್ರು ಈ ಥರದ ಜಾಗಕ್ಕೆಲ್ಲ ಬರೋದೇ ಇಲ್ಲ.